ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಅರುಣ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ನಾನು ಇವಾಗ ಸ್ಟಾರ್ಟ್ ಮಾಡಿರೋ ವ್ಲಾಗ್ಸ್ ಇದು. ಆ್ಯಕ್ಚುಲಿ ಮಾರ್ನಿಂಗ್ ಎದ್ದ ತಕ್ಷಣ ಒಂದೆರಡು ಗ್ಲಾಸ್ ನೀರು ಕುಡಿದು ನಮ್ಮ ದಿನ ಸ್ಟಾರ್ಟ್ ಮಾಡ್ತೀವಿ. ಇವತ್ತೇನಪ್ಪ ಬ್ರೇಕ್ಫಾಸ್ಟ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾಗ ತಟ್ಟಂತ ನೆನಪಿಗೆ ಬಂದಿದೆ ಟೊಮೆಟೊ ಬಾತು. ಸೊ ಟೊಮೆಟೊ ಬಾತಿಗೆ ಏನೇನು ಬೇಕು ಅಂತ ಎಲ್ಲ ಹೇಳಿ ಕಟ್ ಮಾಡಿಕೊಂಡು, ಸೊ ಫಸ್ಟು ಒಂದು ಸ್ವಲ್ಪ ನಾನು ಅಡುಗೆ ಮಾಡ್ತಾ ಇರೋದು ಬಂದುಬಿಟ್ಟು ಒಂದು 5-6 ಮೆಂಬರ್ಸ್ಗೆ ಅಡುಗೆ ಮಾಡ್ತಾಯಿದ್ದೀನಿ. ನಾನು ಅದಕ್ಕೆ 5 ಒಂದು ಇಡೀ ಗಾತ್ರದ ಈರುಳ್ಳಿ ತೊಗೊಂಡು ಕಟ್ ಮಾಡಿಕೊಂಡೆ. ಹಾಗೆ ಒಂದು 7-8 ಟೊಮೆಟೊ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಕೊತ್ತಂಬರಿ ಪುದೀನ ಎಲ್ಲ ಹಚ್ಚಿಟ್ಕೊಂಡಿದ್ದೀನಿ. ಸೊ ಒಂದು 2 ಇಲ್ಲ 3 ಮೆಣಸಿನ್ಕಾಯಿ ತೊಗೊಂಡು ಹಚ್ಚಿಟ್ಕೊಂಡಿದ್ದೀನಿ. ಸೊ ಇವಾಗ ನಾನು ಗ್ಯಾಸ್ ಹಚ್ಚಿ ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಟು ಕುಕ್ಕರ್ಗೆ ಒಂದು 4 ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಸೊ ಆಯಿಲ್ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಪಲಾವ್ ಐಟಮ್ಸ್ ಹಾಕ್ತಾಯಿದ್ದೀನಿ. ಪಲಾವ್ ಐಟಮ್ಸ್ ಹಾಕಿದಾದ್ಮೇಲೆ ಸ್ವಲ್ಪ ಕಾಳು, ಅದಾದಮೇಲೆ ಗಸಗಸೆ ಹಾಕ್ತಾಯಿದ್ದೀನಿ. ಇವಾಗ ಈರುಳ್ಳಿ ಏನು ಹೆಚ್ಚಿಟ್ಕೊಂಡಿದೆ ಅದನ್ನೆಲ್ಲ ಒಗ್ಗರಣೆ ಮಾಡ್ತಾಯಿದ್ದೀನಿ. ಸ್ವಲ್ಪ ಈರುಳ್ಳಿ ಎಲ್ಲ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ, ಅಂದರೆ ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಹುರ್ಕೋಬೇಕು ಈರುಳ್ಳಿನ. ಸೊ ಇಲ್ಲಿ ನೀರು ಹಾಕ್ತಾಯಿದ್ದೀನಿ ಟೊಮೆಟೊ ಬಾತಿಗೆ. ನೀವು ನೋಡ್ತಾ ಇದ್ದೀರಾ, ನೀರು ಹಾಕಿದ್ದು ಮುಗೀತು. ಈ ಟೈಮಲ್ಲಿ ನೀವು ಉಪ್ಪು ಖಾರನ ಇನ್ನೊಂದು ಸಲ ಚೆಕ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ಟೈಮ್ ನಾವು ಉಪ್ಪು ಹಾಕಿರ್ತೀವಿ, ಖಾರ ಹಾಕಿರ್ತೀವಿ, ನೀರು ಹಾಕಿದ ತಕ್ಷಣ ಟೇಸ್ಟ್ ಚೇಂಜ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಹೇಳ್ತಾಯಿದ್ದೀನಿ. ಸೊ ನಾನಿಲ್ಲಿ ಉಪ್ಪು ಕಮ್ಮಿ ಇತ್ತು ಅಂತ ಹೇಳ್ಬಿಟ್ಟು ಇನ್ನೊಂದು ಸ್ಪೂನ್ ಉಪ್ಪು ಹಾಕ್ಕೊಂಡು ತಿರುಗಿಸ್ದೆ. ಇವಾಗ ಏನು ಪಲ್ಯಕ್ಕೆ ನಾನು ರೆಡಿ ಮಾಡ್ಕೊಂಡಿದ್ದೆ, ಇಲ್ಲಿ ಈರುಳ್ಳಿ, 2 ಟೊಮೆಟೊ, ಹಾಗೆ 4 ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಎಲ್ಲ ತೊಗೊಂಡಿದ್ದೀನಿ. ಇಲ್ಲಿ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಕಾಯ್ದಾದ್ಮೇಲೆ ಸಾಸಿವೆ ಹಾಕ್ಕೊಂಡು ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಈರುಳ್ಳಿ ಎಲ್ಲ ಹಾಕಿ ಒಗ್ಗರಣೆ ಕೊಡೋಣ.
ಇಲ್ಲಿ ಬೆಂಡೆಕಾಯಿ ತಿರುಗಿಸ್ಕೋಬೇಕು, ನೋಡ್ತಾ ಇದ್ದೀರಾ. ಅದು ಆಲ್ರೆಡಿ ಉದ್ದಿರೋ ಬೆಂಡೆಕಾಯಿ. ಇವತ್ತು ನಾನು ಏನು ಬೆಂಡೆಕಾಯಿ ಕಟ್ ಮಾಡಿದ್ದೆ ಅದು ಸ್ವಲ್ಪ ಬಲ್ತಿತ್ತು, ಬೇಯೋಕ್ಕೆ ತುಂಬ ಟೈಮ್ ತೊಗೊಂತು. ಈ ಕಡೆ ಬಂದರೆ 2 ವಿಷಲ್ ಬಂತು, ರೈಸ್ ರೆಡಿ.